ಇನ್ನು ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾಷೆ ಉಳಿಸೋದಕ್ಕೆ ಕಾಯ್ದೆ ಮಾಡಬಹುದು, ಕರ್ನಾಟಕದಲ್ಲೂ ಇದೆ, ಆದರೆ ಭಾಷಿಕ ಅಲ್ಪಸಂಖ್ಯಾತರನ್ನ ಹೇಗೆ ಸಂರಕ್ಷಿಸುತ್ತೆ ಅನ್ನೋದು ಮುಖ್ಯ. ರಾಜ್ಯದ ನಡುವೆ ಬಿಕ್ಕಟ್ಟು ಹೆಚ್ಚಾಗದಂತೆ ಕೇಂದ್ರ ಕಾರ್ಯ ಮಾಡಬೇಕು. ಗಡಿಭಾಗದವರಿಗೆ ಧಕ್ಕೆಯಾದಾಗ ಭಾಷಾ ನಿರ್ದೇಶಕರನ್ನ ರಾಷ್ಟ್ರಪತಿಗಳು ಕಳಿಸಬೇಕು. ಪರಿಸ್ಥಿತಿ ಅಧ್ಯಯನ ಮಾಡಿ ಕೇಂದ್ರ ಹಾಗೂ 2 ರಾಜ್ಯಕ್ಕೆ ಕಳಿಸಬೇಕು. ನಾವು ರಾಷ್ಟ್ರಪತಿಗಳಿಗೆ ಪತ್ರ ಬರೀಬೇಕು ಅಂತ ಸಿಎಂ ಸಚಿವರಿಗೆ ಹೇಳಿದ್ದೇನೆ. ಪ್ರಾಧಿಕಾರದ ಭಾಷಾ ನೀತಿಯ ಬಗ್ಗೆ ವರದಿಯನ್ನ ಸರ್ಕಾರಕ್ಕೆ ಕೊಡ್ತೀವಿ. ಕೇರಳ ತಪ್ಪು ಮಾಡಿದ್ದು ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು, ಮತ್ತೊಂದು ಪ್ರತಿಯನ್ನು ರಾಷ್ಟ್ರಪತಿಗಳಿಗೆ ಕೊಡಬೇಕು. ಇದು ಸಂವಿಧಾನದ 350B ಯಲ್ಲಿರುವುದು. ಹೀಗೆ ಮಾಡಿದಾಗ ಏನಾಗ್ತದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಬರ್ತದೆ. ಈ ವರದಿಯ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ಬೋದು. ಒಂದು ದೀರ್ಘಕಾಲೀನ ಭಾಷಾ ನೀತಿಯನ್ನು ರೂಪಿಸುವುದಕ್ಕೆ ಸಾಧ್ಯ ಆಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ, ದುರ್ದೈವದಿಂದ ನಮಗೆ ಯಾವುದೋ ಕಾರಣದಿಂದ 350B ಅನುಷ್ಠಾನನೇ ಮಾಡ್ತಾ ಇಲ್ಲ. ಈಗ 1969ರಿಂದ 2009ರವರೆಗೆ ಕಾಸರಗೋಡಲ್ಲಿ ಒಬ್ಬರು ಲ್ಯಾಂಗ್ವೇಜ್ ನಿರ್ದೇಶಕ ಇದ್ದರು. ಆಗ ಇಂಥ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ. 2009ರಲ್ಲಿ ನಿವೃತ್ತಿ ಆದ ಮೇಲೆ ಅಲ್ಲಿಗೆ ಯಾಕೆ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಎಂಬುದನ್ನು ಕೇರಳದವರು ಕೇಳಬೇಕು, ನಾವು ಕೇಳಬೇಕು, ಒಟ್ಟಾಗಿ ಕೇಳಬೇಕು. ಆದ್ದರಿಂದ ನಮ್ಮ ಎರಡನೇ ಕೆಲಸ ಏನು ಅಂದರೆ ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೆದು, ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಹೇಳಿದ್ದೇನೆ. ಸಂಸ್ಕೃತಿ ಸಚಿವರು ಆಲ್ರೆಡಿ ಒಂದು ಪತ್ರವನ್ನು ಬರೀಲಿಕ್ಕೆ ಸಿದ್ಧತೆ ಮಾಡಿದ್ದಾರೆ ಅಂತ ನನಗೆ ಈಗ ತಾನೇ ಹೇಳಿದ್ರು ಅವರು. ರಾಷ್ಟ್ರಪತಿ ಲ್ಯಾಂಗ್ವೇಜ್ ನಿರ್ದೇಶಕನ ಕಳಿಸಿ ಇದರ ಬಗ್ಗೆ ಯಾಕಂದರೆ ನಾವು ಜಗಳ ಮಾಡಿದಷ್ಟು ಪರಿಸ್ಥಿತಿ ಹಾಳಾಗ್ತದೆ. ಅದಕ್ಕೆ ನಾವು ಇಬ್ಬರು ಅಲ್ಲದ 3ನೇ ಒಂದು ಶಕ್ತಿ ಅದನ್ನು, ಅಂದರೆ ನಮ್ಮದೇ ಶಕ್ತಿ ಅದು, ಅವರು ನೋಡಿ ಅದನ್ನು ಮಾಡಬೇಕು. ಹಾಗಾಗಿ ಈ ಥರದ ಭಾಷಾ ಅಧಿನಿಯಮಗಳು ಬಂದಾಗ ಅಲ್ಪಸಂಖ್ಯಾತರ ಭಾಷಾ ಹಕ್ಕುಗಳಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಕೇರಳ ಸರ್ಕಾರದ್ದು ಹೌದು. ಕರ್ನಾಟಕ ಸರ್ಕಾರ ಸಮಗ್ರ ಅನುಷ್ಠಾನ ಅಧಿನಿಯಮ ತಂದಾಗ ನಾವು ಕೂಡ ಅದನ್ನೇ ಮಾಡಬೇಕು. ನಾವು ಬರೀ ಅವರಿಗೆ ಮಾತ್ರ ಬುದ್ಧಿ ಹೇಳೋದಲ್ಲ, ನಾವು ಕೂಡ ಅದನ್ನು ಮಾಡಬೇಕಾಗ್ತದೆ. ನಾವು ಆ ಕೆಲಸವನ್ನು ಮಾಡ್ತಾಯಿದ್ದೇವೆ. ಪ್ರಾಧಿಕಾರ ಒಂದು ಭಾಷಾ ನೀತಿಯ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಅದರಲ್ಲಿ ನಾವು ಸಣ್ಣ ಭಾಷೆಗಳು ಕರ್ನಾಟಕದಲ್ಲಿ ಇದ್ದಾಗ ಅವರ ಅಧಿಕಾರಗಳು ಏನು, ಅವರು ಕನ್ನಡವನ್ನು ಹೇಗೆ ಕಲಿಬೇಕು ನೋಡಿ. ರಾಜ್ಯ ಶಿಕ್ಷಣ ನೀತಿಯಲ್ಲಿ ತುಂಬ ಚೆನ್ನಾಗಿದೆ. ರಾಜ್ಯ ಶಿಕ್ಷಣ ನೀತಿಯಲ್ಲಿ ಕನ್ನಡವನ್ನು ಮೊದಲನೆಯ ಭಾಷೆಯಾಗಿ ಅಥವಾ 2ನೆಯ ಭಾಷೆಯಾಗಿ ಕಲಿಬೇಕು ಅಂತಿದ್ದೇನೆ. ತುಂಬ ಸೆನ್ಸಿಬಲ್ ಆದದ್ದು. ನನಗೆ ನನ್ನ ಮಾತೃಭಾಷೆ ಬೇರೆ ಇದ್ದರೆ ನನ್ನ ಮಾತೃಭಾಷೆ ಪ್ರಥಮ ಭಾಷೆಯಾಗಿ ತಗೊಳ್ಬೋದು. ಆದರೆ ನಾನು ಕರ್ನಾಟಕದವನಾದ್ದರಿಂದ 2ನೇ ಭಾಷೆಯ ಕನ್ನಡವನ್ನು ಕಲೀಲೇಬೇಕು. ನನ್ನ ಮಾತೃಭಾಷೆಯನ್ನು ಕಲಿತೀನಿ, ನಾನು ಇಂಗ್ಲೀಷನ್ನು ಕಲಿತೀನಿ, ರಾಜ್ಯ ಭಾಷೆಯನ್ನು ಕಲಿಯದೇ ಹೊರಗೆ ಹೋಗುವಂಥ ಪರಿಸ್ಥಿತಿ ಯಾವ ರಾಜ್ಯಗಳಿಗೂ ಕೂಡ ಬರಬಾರ್ದು. ಇದರಿಂದ ಒಕ್ಕೂಟ ವ್ಯವಸ್ಥೆ ದುರ್ಬಲ ಆಗ್ತದೆ, ರಾಜ್ಯಗಳು ದುರ್ಬಲ ಆಗ್ತದೆ. ಆದ್ದರಿಂದ ಈ ಮಲಯಾಳ ಅಧಿನಿಯಮ ಏನಿದೆ ಅದು ಸಂವಿಧಾನಕ್ಕೆ ಅನುಗುಣವಾಗಿದ್ದರೂ ಕೂಡ ಮಕ್ಕಳ ಹಕ್ಕಿನ ವಿಷಯಕ್ಕೆ ಬಂದಾಗ, ಭಾಷಾ ಅಲ್ಪಸಂಖ್ಯಾತರ ಹಕ್ಕಿನ ವಿಷಯಗಳು ಬಂದಾಗ ಅದು ತಪ್ಪು ಮಾಡಿದೆ. ಅದರಲ್ಲಿ ಸೂಕ್ತವಾದ ತಿದ್ದುಪಡಿಯನ್ನು ಮಾಡಬೇಕು ಎಂಬುದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒತ್ತಾಯ. ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಪ್ರಜಾಸತ್ತಾತ್ಮಕವಾಗಿ ಕೆಲಸ ಮಾಡಬೇಕು ಅದನ್ನು ಈಗಾಗಲೇ ನಾವು ಶುರು ಮಾಡಿದ್ದೇವೆ. ಇದನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಗಡಿಭಾಗಗಳಲ್ಲಿ ಸ್ಪೆಷಲಿ ಬೆಳಗಾವಿ ಗಡಿಭಾಗ ಕನ್ನಡವನ್ನು ಮರೆಸುವಂತಹ ಕೆಲಸಗಳು ನಡೆಯುತ್ತೆ. ಇದರ ಮುಂದುವರೆದ ಭಾಗ ಇದು. ಕಾಸರಗೋಡು ಭಾಗದಲ್ಲಿ ಬಹಳಷ್ಟು ಕನ್ನಡ ಸ್ಕೂಲ್ಗಳು ಕೂಡ ಇದೆ, ಅಲ್ಲೂ ಕೂಡ ಸಾಕಷ್ಟು ಜನ ಕನ್ನಡಿಗರು ಇದ್ದಾರೆ. ಸೊ ಇದು ಮತ್ತೊಂದು ಮುಂದುವರೆದ ಭಾಗ. ಸೊ ಸರ್ಕಾರ ಈಗಲೂ ಎಚ್ಚೆತ್ತುಕೊಳ್ಳಿದ್ರೆ ಹೇಗೆ ಅಂತ ಪ್ರಶ್ನೆ. ಖಂಡಿತ ಎಚ್ಚೆತ್ತುಕೊಳ್ಬೇಕು. ಒಂದು ನಾನು ಭಾಳ ಹಿಂದಿನಿಂದಲೂ ಹೇಳ್ತಾ ಇರೋದು, ನಮಗೆ ಒಂದು ಸಮಗ್ರವಾದ ಭಾಷಾ ನೀತಿ ಯಾಕೆ ಇಲ್ಲ ಎಂಬುದು ದೊಡ್ಡ ಪ್ರಶ್ನೆ. ನೋಡಿ, 2011ರ ಜನಗಣತಿಯಲ್ಲಿ ಭಾರತದಲ್ಲಿರುವ ಒಟ್ಟು ಭಾಷೆಗಳ ಸಂಖ್ಯೆ 19,569. ಇವು ಮಾತೃಭಾಷೆಗಳು. ಸ್ವತಂತ್ರ ಭಾಷೆಗಳು ಅಥವಾ ಸಂವಿಧಾನದ 8ನೇ ಪರಿಚಯದಲ್ಲಿ ಸೇರಿದ ಭಾಷೆಗಳ ಸಂಖ್ಯೆ 22. ಉಳಿದಿರುವ ಭಾಷೆಗಳ ಕಥೆ ಏನು? ಸೊ ನಾವು ಏಕೀಕರಣ ಆದಾಗ ರಾಜ್ಯ ಭಾಷೆಗಳಿಗೆ ಪ್ರಾತಿನಿಧ್ಯ ಬಂತು. ರಾಜ್ಯ ಭಾಷೆಗಳ ಕೆಳಗಿರುವ ಅಲ್ಪಸಂಖ್ಯಾತ ಭಾಷೆಗಳ ಬಗ್ಗೆ ಹೆಚ್ಚು ಗಮನ ಹರಿಲಿಲ್ಲ. ಈಗ ಅದೆಲ್ಲ ಸಮಸ್ಯೆಗಳಾಗಿ ಬರ್ತಾ ಇದೆ. ಆದ್ದರಿಂದ ನಾವು ಕೇರಳ, ಕರ್ನಾಟಕ ಇದು ನೋಡಿ, ಮತ್ತು ಈ ಭಾಷಾ ಸಮಸ್ಯೆಗಳು ಹೆಚ್ಚು ಉದ್ಭವ ಆಗ್ತಾ ಇರೋದು ಭಾರತದಲ್ಲಿ. ಆದರೆ ಗಡಿಭಾಗ ಇರೋದು ಭಾರತ ಮತ್ತು ಕೇರಳಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ದೇಶಗಳಿಗೂ ಗಡಿಭಾಗಗಳಿದೆ. ಎಲ್ಲ ದೇಶಗಳಿಗೂ ಗಡಿಭಾಗಗಳು. ಯುರೋಪ್ನಲ್ಲಿ ಅಂತೂ ಒಂದು 100 ಕಿಲೋಮೀಟ್ರಿಗೆ ಒಂದು ಗಡಿಭಾಗ ಇದೆ. ಆದರೆ ಅಲ್ಲಿ ಭಾಷಾ ಸಮಸ್ಯೆಗಳಿಲ್ಲ. ಒಂದು ಕಡೆ ಸ್ಪ್ಯಾನಿಷ್ ಮಾತಾಡ್ತಾರೆ, ಇನ್ನೊಂದು ಕಡೆ ಜರ್ಮನಿ ಮಾತಾಡ್ತಾರೆ, ಮತ್ತೊಂದು ಕಡೆ ಫ್ರೆಂಚ್ ಮಾತಾಡ್ತಾರೆ. ಅಲ್ಲಿ ಯಾಕೆ ಗಡಿ ಸಮಸ್ಯೆಗಳಿಲ್ಲ ಅಂದರೆ ಭಾಷಾ ನೀತಿ ಒಂದಿದೆ. ಸೊ ಅದರ ಆಧಾರದಿಂದ ನಾವು ಒಂದು ಸ್ಪಷ್ಟವಾದ ಭಾಷಾ ನೀತಿಯನ್ನು ರೂಪಿಸಿಕೊಂಡು ನಾವು ಮಹಾರಾಷ್ಟ್ರದ ಗಡಿಭಾಗ, ಕೇರಳದ ಗಡಿಭಾಗ, ಆಂಧ್ರದ ಗಡಿಭಾಗ, ತೆಲಂಗಾಣದ ಗಡಿಭಾಗ,
ಮಹಾರಾಷ್ಟ್ರದ ಗಡಿಭಾಗ ಇವೆಲ್ಲ ಮಾಡಲೇಬೇಕು, ನಾವು ಇವತ್ತೆಲ್ಲ ನಾಳೆ ಮಾಡಬೇಕು. ಮಾಡದೇ ಹೋದರೆ ಇದೊಂದು ದೊಡ್ಡ ಬೃಹತ್ತಾದ ಸಮಸ್ಯೆಯಾಗಿ ಮೇಲೆ ಬರುವ ಸಾಧ್ಯತೆಗಳಿವೆ. ಥ್ಯಾಂಕ್ ಯು. ಸರಿ ಆಯ್ತಾ? ಹಾಂ